ನಟ ದರ್ಶನ್ ಭೇಟಿಗೆ ಆಗಮಿಸಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ಮೊನ್ನೆ ಧನ್ವೀರ್ ಅವರು ಬಂದಿದ್ರು, ಬಟ್ ಧನ್ವೀರ್ ಜೊತೆ ವಿಜಯಲಕ್ಷ್ಮಿ ಅವರು ಬಂದಿರಲಿಲ್ಲ. ಈಗ ಮ್ಯಾನೇಜರ್ ಜೊತೆ ಬಂದು ಪತಿಯ ಜೊತೆ ಮಾತಾಡಿದ್ದಾರೆ. ನಟ ದರ್ಶನ್ ಭೇಟಿಗೆ ಪತ್ನಿ ವಿಜಯಲಕ್ಷ್ಮಿ ಆಗಮಿಸಿದ್ದಾರೆ. ಮೊನ್ನೆ ಧನ್ವೀರ್ ಅವರು ಬರ್ತಾರೆ, ಬಟ್ ಆ ಟೈಮ್ನಲ್ಲಿ ವಿಜಯಲಕ್ಷ್ಮಿ ಅವರು ಬಂದಿರಲಿಲ್ಲ. ಇವತ್ತು ಮ್ಯಾನೇಜರ್ ಜೊತೆ ಬಂದು ಪತಿ ಜೊತೆ ಪತ್ನಿ ಮಾತಾಡಿದ್ದಾರೆ. ಈಗ ದರ್ಶನ್ ಅವರನ್ನ ಭೇಟಿಯಾಗಿ ಧನ್ವೀರ್ ಅವರ ಬಗ್ಗೆ ವಿಜಯಲಕ್ಷ್ಮಿ ಅವರು ಚರ್ಚೆ ಮಾಡಿದ್ದಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಈ ಹಿಂದೆ ಒಂದು ಆರೋಪ ಧನ್ವೀರ್ ಅವರ ಮೇಲೆ ಕೇಳಿ ಬಂದಿತ್ತು. 10 ಕೋಟಿ ತಿಂದಿದ್ದಾರೆ ಎನ್ನುವಂಥ ಆರೋಪ ಅದು. ಈ ವಿಚಾರವಾಗಿ ಅದಾದ್ಮೇಲೆ ದರ್ಶನ್ ಹಾಗೆ ಧನ್ವೀರ್ ದೂರ ಆಗಿದ್ರು. ಬಟ್ ಇತ್ತೀಚೆಗಷ್ಟೇ ಬಹಳ ತಿಂಗಳುಗಳ ಬಳಿಕ ಧನ್ವೀರ್ ಅವರು ಬಂದು ಪರಪ್ಪನ ಅಗ್ರಹಾರಕ್ಕೆ ಬಂದು ದರ್ಶನ್ ಅವ್ರನ್ನ ಮೀಟ್ ಮಾಡಿದ್ರು. ಅದಾದ ಮೇಲೆ ಇವತ್ತು ವಿಜಯಲಕ್ಷ್ಮಿ ಅವರು ಅವರ ಮ್ಯಾನೇಜರ್ ಜೊತೆ ಬಂದು ದರ್ಶನ್ ಅವರ ಜೊತೆ ಮಾತಾಡಿದ್ದಾರೆ. ದರ್ಶನ್ ಅವರನ್ನ ಭೇಟಿಯಾಗಿ ಧನ್ವೀರ್ ಬಗ್ಗೆ ಚರ್ಚೆ ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. 2 ದಿನಗಳು ಕಳೆದ ನಂತರ ದರ್ಶನ್ ಅವರನ್ನ ಭೇಟಿ ಮಾಡೋದಕ್ಕೆ ಪತ್ನಿ ಬಂದಿದ್ದಾರೆ. 2 ದಿನಗಳ ಮುಂಚೆ ಧನ್ವೀರ್ ಅವರು ಬಂದಿದ್ರು. ಇದೇ ವಿಚಾರ, ಧನ್ವೀರ್ ಅವರ ಭೇಟಿಯ ವಿಚಾರವಾಗಿ ಚರ್ಚೆ ಮಾಡುವಂಥ ಎಲ್ಲ ಸಾಧ್ಯತೆ ಇದೆ. ಬಟ್ ನಿಖರವಾದ ಕಾರಣ ಇನ್ನೂ ಕೂಡ ಗೊತ್ತಿಲ್ಲ. ಅಂದರೆ ಧನ್ವೀರ್ ಅವರ ಮೇಲೆ ಒಂದು ಆರೋಪ ಬಂದಿತ್ತು. ಆ ಆರೋಪದ ವಿಚಾರವಾಗಿ ಮಾತಾಡೋದಕ್ಕೆ, ಒಂದು ಕ್ಲಾರಿಟಿಯನ್ನ ನೀಡೋದಕ್ಕೆ ಧನ್ವೀರ್ ಅವರು ಜೈಲಿಗೆ ಆಗಮಿಸಿದ್ರು ಎನ್ನುವಂಥ ಮಾಹಿತಿ ಸಿಕ್ಕಿತ್ತು. ಈಗ ಅವ್ರು ಬಂದು ಹೋದ್ಮೇಲೆ 2 ದಿನ ಆದಮೇಲೆ ವಿಜಯಲಕ್ಷ್ಮಿ ಅವರು ಬಂದಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮೇ ಬಿ ಅದೇ ವಿಚಾರವಾಗಿ ಮಾತಾಡೋದಕ್ಕೆ, ಪತಿ ಜೊತೆ ಮಾತಾಡೋದಕ್ಕೆ, ದರ್ಶನ್ ಅವರ ಜೊತೆ ಮಾತಾಡೋದಕ್ಕೆ ಬಂದಿರಬಹುದು ಎನ್ನುವಂಥ ಸಾಧ್ಯತೆ ಕಂಡು ಬಂದಿದೆ. ಎಸ್, ಈ ಹಿಂದೆ ಧನ್ವೀರ್ ಹಾಗೆ ದರ್ಶನ್ ಅಂತ ಅಂದರೆ ಅವರಿಬ್ಬರ ನಡುವಿನ ಸ್ನೇಹ ಎಲ್ರಿಗೂ ಕೂಡ ಗೊತ್ತಿತ್ತು. ಎಷ್ಟೇ ಕಷ್ಟದ ಸಂದರ್ಭದಲ್ಲೂ ಕೂಡ ದರ್ಶನ್ ಅವರ ಜೊತೆ ಧನ್ವೀರ್ ನಿಂತಿದ್ರು. ಬಟ್ ಅದಾದಮೇಲೆ ಸಾಕಷ್ಟು ಗ್ಯಾಪ್ ಆಗಿತ್ತು. ಎಲ್ಲೂ ಕೂಡ ಅವರು ಜೈಲಿಗೆ ದರ್ಶನ್ ಅವ್ರನ್ನ ಭೇಟಿ ಆಗೋದಕ್ಕೆ ಬಂದಿರಲಿಲ್ಲ. ಎಲ್ಲವೂ ಕೂಡ ಸರಿ ಇಲ್ಲ ಎನ್ನುವಂಥ ವಿಚಾರಗಳು ಮುನ್ನೆಲೆಗೆ ಬಂದಿತ್ತು. ಅದಾದಮೇಲೆ ಏನೋ 10 ಕೋಟಿ ವಿಚಾರವಾಗಿ ವ್ಯವಹಾರದಲ್ಲಿ ಏನೋ ಮೋಸ ಆಗಿದೆ, ಧನ್ವೀರ್ ಅವರು ಮೋಸ ಮಾಡಿದ್ದಾರೆ ಎನ್ನುವಂಥ ಆರೋಪ ಕೇಳಿ ಬಂದಿತ್ತು. ಅದೆಲ್ಲ ಆದಮೇಲೆ ಕಳೆದ ಒಂದು 2-3 ದಿನಗಳ ಹಿಂದೆ ಧನ್ವೀರ್ ಅವರೇ ಪರಪ್ಪನ ಅಗ್ರಹಾರಕ್ಕೆ ಬಂದು ದರ್ಶನ್ ಅವರನ್ನ ಭೇಟಿ ಆಗ್ತಾರೆ. ಆ ಹಣದ ವಿಚಾರವಾಗಿಯೇ ದರ್ಶನ್ ಅವರು ಅವ್ರನ್ನ ಕರ್ಸ್ಕೊಂಡಿದ್ರು ಅಂತ ಹೇಳಲಾಗ್ತಾ ಇತ್ತು. ಬಟ್ ನಿಖರ ಕಾರಣ ಗೊತ್ತಿಲ್ಲ. ಅದಾದ್ಮೇಲೆ ಈಗ ಮತ್ತೆ ವಿಜಯಲಕ್ಷ್ಮಿ ಅವರು ಧನ್ವೀರ್ ಅವರು ಬಂದು ಹೋಗಿ 2 ದಿನ ಆದಮೇಲೆ ಅವರು ಕೂಡ ದರ್ಶನ್ ಅವರನ್ನ ಭೇಟಿ ಆಗೋದಕ್ಕೆ ಬಂದಿದ್ದಾರೆ. ಹೀಗಾಗಿ ಧನ್ವೀರ್ ಅವರ ಭೇಟಿಯ ವಿಚಾರವಾಗಿಯೇ ಮಾತಾಡೋದಕ್ಕೆ ಬಂದಿರಬಹುದು ಎನ್ನುವಂಥ ಒಂದಷ್ಟು ವಿಚಾರ ಮುನ್ನೆಲೆಗೆ ಬಂದಿದೆ.